ಸಲಾರ್ಡ್ ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನವೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜೆನಿಸಿಯಸ್ ಚಾಪ್ಟರ್ 3:16. ಸ್ತ್ರೀಗೆ ಆತನು, ನಾನು ನಿನ್ನ ಗರ್ಭವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೆನು, ನೀನು ನೋವಿನಿಂದ ಮಕ್ಕಳನ್ನು ಹೆರುವೆ, ಆತನು ನಿನ್ನ ಗಂಡನ ಮೇಲೆ ನಿನ್ನ ಬಯಕೆ ಇರುವುದು, ಅವನು ನಿನ್ನನ್ನು ಆಳುವನು ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ ಮಕ್ಕಳೇ. ಸ್ತ್ರೀಗೆ ಆತನು, ನಾನು ನಿನ್ನ ಗರ್ಭವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೆನು, ನೀನು ನೋವಿನಿಂದ ಮಕ್ಕಳನ್ನು ಹೆರುವೆ, ನಿನ್ನ ಗಂಡನ ಮೇಲೆ ನಿನ್ನ ಬಯಕೆ ಇರುವುದು, ಆತ ನಿನ್ನ ಆಳುವನು. ದೇವರಿಗೆ ಸ್ತೋತ್ರ. ಇದು ಮೊಟ್ಟ ಮೊದಲನೇದಾಗಿ ಬೈಬಲಲ್ಲಿ ಮೊದಲನೇದಾಗಿ ಬಂದಂಥ ಪ್ರವಾದನೆ ವಾಕ್ಯ ಭಾಗ ಇದು. ದೇವರಿಗೆ ಸ್ತೋತ್ರ. ಪ್ರವಾದನೆ ವಾಕ್ಯ ಭಾಗದಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ದೀವಿ, ನಾನು ನಿನ್ನ ಗರ್ಭದ ವೇದನೆಯನ್ನು ಅಧಿಕಗೊಳಿಸುವೆನು, ನೀನು ನೋವಿನಿಂದ ಮಕ್ಕಳನ್ನು ಹೆರುವೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ದೇವರಿಗೆ ಅವಿಧೇಯರಾಗಿ ನಡ್ಕೊಂಡಿದ್ದಾರೆ. ಸೊ ಹಾಗಾಗಿ ದೇವರು ಈ ಒಂದು ಏನು ಹೇಳೋಕ್ಕಾಗುತ್ತೆ, ನಾವು ಶಾಪ ಅಂತ ಹೇಳ್ಬೇಕು ಆಶೀರ್ವಾದ ಅಂತ ಹೇಳ್ಬೇಕು ಅಂದರೆ ಖಂಡಿತವಾಗ್ಲೂ ಇದು ಶಾಪನೇ ಆಗಿದೆ. ಸೊ ಇದನ್ನು ಹೇಳ್ತಾ ಇದ್ದಾರೆ ಯಾರಿಗೆ ಅಂದರೆ ಸ್ತ್ರೀಗೆ. ಸೊ ಆದರೆ ನಿನ್ನ ಗಂಡನ ಮೇಲೆ ನಿನಗೆ ಬಯಕೆ ಇರುತ್ತೆ, ಪ್ರೀತಿ ಇರುತ್ತೆ, ನಿನ್ನ ಗಂಡನೇ ನಿನ್ನ ಆಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇಲ್ಲಿ ಸ್ತ್ರೀ ಪುರುಷರಿಗೆ ಇರ್ತಕ್ಕಂಥ ವ್ಯತ್ಯಾಸ ನೋಡ್ತೀವಿ. ಆದರೆ ಇದುವರೆಗೂ ದೇವರು ವ್ಯತ್ಯಾಸವನ್ನು ಎಲ್ಲೂ ಸಹ ನೋಡೋದಿಲ್ಲ, ವ್ಯತ್ಯಾಸವನ್ನೇ ಮಾಡಿಲ್ಲ. 1ನೇ ಅಧ್ಯಾಯದಿಂದ ನೋಡೋದಾದರೆ, 2ನೇ ಅಧ್ಯಾಯದಿಂದ ನೋಡೋದಾದರೆ, 3ನೇ ಅಧ್ಯಾಯದವರೆಗೂ ಸಹ ದೇವರು ಇಬ್ಬರಲ್ಲಿ ಯಾವುದೇ ವ್ಯತ್ಯಾಸವನ್ನು ನೋಡಿಲ್ಲ, ಪ್ರಕಟಪಡಿಸಿಲ್ಲ. ಬಟ್ ಇಲ್ಲಿ ನಮಗೆ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವಿಧೇಯತ್ವ. ಯಾರು ಅವಿಧೇಯರಾದರು? ಸ್ತ್ರೀ ಅವಿಧೇಯರಾದರು. ದೇವರಿಗೆ ಸ್ತೋತ್ರ. ಯಾಕೆ? ಅವಳು ತಿನ್ನಬೇಡ ಅಂತ ದೇವರು ಯಾವ ಹಣ್ಣನ್ನು ತಿನ್ನಬೇಡಿ, ನೀವು ಅದನ್ನು ಮುಟ್ಲಬೇಡಿ, ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರು. ಆ ಹಣ್ಣನ್ನು ತಿನ್ನೋದಕ್ಕೆ ಆ ಸ್ತ್ರೀ ಕಾರಣಲಾದ್ರಲ್ಲ. ಸೊ ಹಾಗಾಗಿ ದೇವರು ಅವಳಿಗೆ ಶಾಪವನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಪುರುಷನಿಗೆ ಅಧಿಕಾರ ಇದೆ. ಯಾಕೆಂದರೆ ಅವನು ಸರ್ವಾಧಿಕಾರ ಪುರುಷನಿಗೆ ಬಂತು. ಮುಂಚೆಯೂ ಅದು ಹಾಗೆ ಇತ್ತು, ಬಟ್ ಅದರಲ್ಲಿ ದೇವರು ತಾರತಮ್ಯವನ್ನು ಕೊಟ್ಟಿರಲಿಲ್ಲ. ಇಲ್ಲಿ ತಾರತಮ್ಯವನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಪುರುಷನಿಗೆ ಆತನು ನಿನ್ನನ್ನು ಆಳುವನು. ದೇವರಿಗೆ ಸ್ತೋತ್ರ. ಆದರೆ ಖಚಿತವಾಗಿ ಒಂದು ಹೇಳ್ತಾ ಇದ್ದಾರೆ, ನಿನ್ನ ಗಂಡನ ಮೇಲೆ ನಿನ್ನ ಪ್ರೀತಿ ಇರುತ್ತೆ ಅಂತ. ದೇವರಿಗೆ ಸ್ತೋತ್ರ. ಸೊ ಅದರ ಪ್ರೀತಿ ಬಾಧಿಸುವಂಥ ಕಾರ್ಯಗಳು ನಡುತ್ತೆ ಅಂದರೆ ಖಂಡಿತವಾಗಿ 2ನೇ ಹಂತದಲ್ಲಿ ಪ್ರೀತಿಯನ್ನು ಬಾಧಿಸುವಂಥ ಕಾರ್ಯ ಬಹಳವಾಗಿ ನಡುತ್ತು. ದೇವರು ಉಂಟು ಮಾಡಿದ್ದೆ ಯಾವ ರೀತಿಯಾಗಿ ಅವ್ರನ್ನ ಒಂದೇ ಶರೀರವಾಗಿ ಉಂಟು ಮಾಡಿದ್ದಾರೆ ಅಂತ ಹೇಳ್ತಾರೆ ವಾಕ್ಯ ಭಾಗದಲ್ಲಿ. ಒಂದೇ ಶರೀರವಾಗಿ ಉಂಟು ಮಾಡಿದಂಥ ದೇವರಿಗೆ ಏನು ಹೇಳ್ತಿದ್ದಾರೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲದರ ಮೇಲೆ ಆಳ್ವಿಕೆ ಮಾಡಿರಿ ಅಂತ ಹೇಳಿದ್ದಾರೆ. 2ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಆದಾಮನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ನೀನು ತೋಟವನ್ನು ಕಾಯಬೇಕು, ಇಲ್ಲಿ ಕೆಲಸ ಮಾಡಬೇಕು ಅಂತ. ದೇವರಿಗೆ ಸ್ತೋತ್ರ. ಪುರುಷನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆದರೆ ಬಹಳ ಪ್ರಮುಖವಾಗಿ ನೋಡಿದ್ರೆ ದೊಡ್ಡ ಸಂದೇಶ ಇದೆ ಇದರಲ್ಲಿ. ದೊಡ್ಡ ಸಂದೇಶ ಇರೋದು ಯಾವ ರೀತಿ ಅಂತ ನೋಡಿದ್ರೆ, ಆದಾಮನಿಗೆ ಕೊಟ್ಟಂಥ ಜವಾಬ್ದಾರಿ, ಆದಾಮನ ನಿಜವಾಗ್ಲೂ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಅವನು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾನೆ, ದೇವರಿಗೆ ಭಯಭಕ್ತಿಗಳನ್ನ ನಡ್ಕೊಂಡಿದ್ದಾನೆ. ಆದರೆ ಆದಾಮನಿಗೆ ತಪ್ಪೋದಕ್ಕೆ ಕಾರಣವಾದ್ದು ಆ ಸ್ತ್ರೀನೇ. ದೇವರ ಚಿತ್ತಕ್ಕೆ ಅವಿಧೇಯ ನಡ್ಕೊಂಡಿದ್ದು ಸಹ ಸ್ತ್ರೀಯೇ ಕಾರಣ. ಅವಳನ್ನು ದಾರಿ ತಪ್ಪಿಸಿದಂಥದ್ದು ಸೈತಾನ. ದೇವರಿಗೆ ಸ್ತೋತ್ರ. ಅವ್ರು ಹೇಗೆ ಕ್ರಿಯೇಟ್ ಆದರು? ಪರಲೋಕದಲ್ಲಿ ದೇವರಿಗೆ ಅವಿಧೇಯರಾದರು, ಅಲ್ಲಿಂದ ತಳ್ಳಲ್ಪಟ್ಟರು. ದೇವರು ಭೂಮಿಯನ್ನು ಉಂಟು ಮಾಡಿದಾಗ ಇಲ್ಲಿ ಸಂಚಾರ ಮಾಡ್ತಾಯಿದ್ರು. ಸೊ ಅಲ್ಲಿ ಆದಾಮನ ಅವಳು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆದಾಮನನ್ನು ದಾರಿ ತಪ್ಪಿಸೋದಕ್ಕೆ ಅವ್ರ ಕೈಲಿ ಆಗಲ್ಲ. ಕಾರಣ ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ದೇವರ ಆತ್ಮನು ಅವನಲ್ಲಿ ಇದ್ದರು. ದೇವರ ಆತ್ಮನಲ್ಲಿ ನೆಲೆಸ್ತಿರುವುದರಿಂದ ಅವನನ್ನು ದಾರಿ ತಪ್ಪಿಸೋದಕ್ಕೆ ಆಗಲಿಲ್ಲ. ಸೊ ಅದರ ಸ್ತ್ರೀ ಯಾರು? ಆದಾಮನ ಶರೀರದ ಒಂದು ಅಂಶ. ಆದಾಮನ ಶರೀರದ ಒಂದು ಅಂಶವನ್ನೀಗ ಅದು ನಿಜವಾಗ್ಲೂ ದಾರಿ ತಪ್ಪಿಸ್ತೀರಿ. ಯಾಕೆ ಹೇಳಿ? ಈಗ 100ರಲ್ಲಿ 99 ದಾರಿ ತಪ್ಪಿಸೋದಕ್ಕೆ ಹೆಚ್ಚು ಅಂದರೆ, ಒಂದು ಅಂಶ ದಾರಿ ತಪ್ಪಿಸೋದು ಹೆಚ್ಚು ಅಂದರೆ ಒಂದೇ. ಅಲ್ಲಿ ನಡೆದಿರೋದು ಅದೇ. ಆದಾಮನ್ನ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ, ಟಚ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ಸ್ತ್ರೀನ ದಾರಿ ತಪ್ಪಿಸ್ತಿರು, ಸ್ತ್ರೀನ ಅವಿಧೇಯಳಾಗಿ ಥರ ಮಾಡಿದ್ರು. ಆ ಸ್ತ್ರೀ ಮಾತನ್ನ ಕೇಳಿ ಅವ್ನು ತಿನ್ನಬಾರ್ದಾಗಿತ್ತಲ್ವ? ಹೌದು. ಬಟ್ ಆದರೆ ಸಂಪೂರ್ಣವಾಗಿ ಆದವನು ದೇವರಿಗೆ ಅವಿಧೇಯನಾಗಿದ್ದ. ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ಅವನು ಜವಾಬ್ದಾರಿ ಉಳ್ಳವನಾಗಿದ್ದ. ಬಟ್ ಇವಳಿಗೆ ಯಾವುದೇ ಕೆಲಸವನ್ನು ಇದುವರೆಗೂ ದೇವರು ನೇಮಿಸಿರಲಿಲ್ಲ. ಸೊ ಹಾಗಾಗಿ ಇವಳು ಕೆಲಸ ಇಲ್ಲದೆ ಇರೋದ್ರ ನಿಮಿತ್ತವಾಗಿ ಇವಳು ಕೆಲಸಕ್ಕೆ ಬರದಿರೋ ವಿಷಯದಲ್ಲಿ ತಲೆ ಹಾಕಿ
ಅದರ ನಿಮಿತ್ತವಾಗಿ ದೇವರ ಆಜ್ಞೆಗೆ ಅವಿಧೇಯಳಾಗಿ ಗಂಡನನ್ನು ದಾರಿ ತಪ್ಪಿಸಿದ ನಿಮಿತ್ತವಾಗಿ ದೇವರು ಅದನ್ನು ಅರ್ಥ ಮಾಡಿಕೊಂಡು ಜ್ಞಾನದಿಂದ ವಿವೇಕದಿಂದ ಇಲ್ಲಿ ತೀರ್ಮಾನ ತಗೋತಾ ಇದ್ದಾರೆ. ಅದೇನು ಅಂದರೆ ನಿನ್ನ ಗಂಡನಿಗೆ ಪುರುಷನಿಗೆ ಸರ್ವಾಧಿಕಾರವನ್ನು ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಅಲ್ಲ ನಿನ್ನ ಗಂಡನೇ ನಿನ್ನ ಆಳ್ತಾನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಸ್ತ್ರೀಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಏನಂದರೆ ಗಂಡನ ಮೇಲಿರ್ತಕ್ಕಂಥ ಪ್ರೀತಿ. ನಿನ್ನ ಗಂಡನ ಮೇಲೆ ಖಚಿತವಾಗಿ ನಿನಗೆ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇವರ ಸೃಷ್ಟಿಯನ್ನು ಆದಿಯಲ್ಲೇ ದಾರಿ ತಪ್ಪಿಸುವಂಥ ಕಾರ್ಯ ನಡೆದಿತ್ತು. ಆದರೆ ದೇವರು ಅದಕ್ಕೆ ತಕ್ಕಾದ ಕಾರ್ಯವನ್ನು ಮಾಡಿ ಅಲ್ಲೇ ನಡೆಸ್ತಾ ಇದ್ದಾರೆ. ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿ ಇರುತ್ತೆ, ನಿನ್ನ ಗಂಡನೇ ನಿನ್ನ ಆಳ್ವಿಕೆ ಮಾಡ್ತಾನೆ. ಇದನ್ನು ಯಾರು ಎಂದೂ ಬದಲಾಯಿಸಲಿಕ್ಕೆ ಆಗಲೇ ಇಲ್ಲ, ಅದು ಬದಲಾಗೋದು ಇಲ್ಲ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಬಗ್ಗೆ ನೋಡೋಣ. ಪರಮಗೀತೆ ಪುಸ್ತಕ 8ನೇ ಅಧ್ಯಾಯದಲ್ಲಿ 6ರಿಂದ 7ನೇ ವಾಕ್ಯ. ಸಾಂಗ್ ಆಫ್ ಸಾಂಗ್ ಚಾಪ್ಟರ್ 8 ವರ್ಡ್ 6 to 7. ನಿನ್ನ ಹೃದಯದ ಮೇಲೆ ಒಂದು ಮುದ್ರೆ ಹಾಗೆಯೋ, ನಿನ್ನ ಕೈ ಮೇಲೆ ಒಂದು ಮುದ್ರೆ ಹಾಗೆಯೋ ನನಗೆ ಹಾಕು. ಏಕೆಂದರೆ ಪ್ರೀತಿಯು ಮರಣದ ಹಾಗೆ ಬಲವಾಗಿರುವುದು, ರೋಷವು ಸಮಾಧಿಯ ಹಾಗೆ ಕ್ರೂರವಾಗಿರುವುದು. ಅದು ಕಲ್ಲಿದ್ದಲಗಳ ಬೆಂಕಿಯು ಪ್ರಜ್ವಲಿಸುವ ಜ್ವಾಲೆಯ ಕಿಡಿಗಳಾಗಿ ಇರುವವು. ಅನೇಕ ಜಲಗಳು ಪ್ರೀತಿಯನ್ನು ಆರಿಸಲಾರವು, ಪ್ರವಾಹಗಳು ಅದನ್ನು ಮುಳುಗಿಸಲಾರವು. ಮನುಷ್ಯನು ತನ್ನ ಮನೆಯ ಆಸ್ತಿಯನ್ನೆಲ್ಲ ಪ್ರೀತಿಗೋಸ್ಕರ ಕೊಟ್ಟರೆ ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಡುವುದು. ದೇವರಿಗೆ ಸ್ತೋತ್ರ. ನಾವು ಎಷ್ಟೊಂದು ಸಂದೇಶ ನೋಡ್ತಾ ಇದ್ದೀವಿ ಗೊತ್ತಾ ಇಲ್ಲಿ. ಆದರೆ ಒಂದೇ ಒಂದು ಕಾರ್ಯ ನೋಡೋಣ, ಪ್ರೀತಿ ಮತ್ತು ದ್ವೇಷ. ಪ್ರೀತಿ ಹೇಗಿರುತ್ತೆ ಅಂತಂದರೆ ವಾಕ್ಯ ಭಾಗ ಹೇಳುತ್ತೆ, ಅನೇಕ ಜಲಗಳು ಪ್ರೀತಿಯನ್ನು ಆರಿಸಲಾರದು. ಅದಕ್ಕಿಂತ ಹೆಚ್ಚಾಗಿ ಮರಣ ಇದೆಯಾ ಅಂತ ನಮಗೆ ಗೊತ್ತಲ್ವಾ. ಎಷ್ಟೋ ಜನ ಅಂದ್ಕೋತಿರ್ತಾರೆ, ಎಲ್ಲಿದೆ ಪ್ರೀತಿ, ಅಯ್ಯೋ ಈ ಕುಟುಂಬದಲ್ಲಿ ಎಲ್ಲಿ ಪ್ರೀತಿ ಇದೆ, ಸ್ನೇಹಿತರ ಮಧ್ಯದಲ್ಲಿ ಎಲ್ಲಿ ಪ್ರೀತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿರ ಮಧ್ಯದಲ್ಲಿ ಎಲ್ಲಿ ಪ್ರೀತಿ ಇದೆ ಅಂತಾರೆ. ಖಂಡಿತವಾಗ್ಲೂ ಪ್ರೀತಿ ಇದೆ. ಮರಣ ಇರೋದು ಖಚಿತ ಅಂತ ಗೊತ್ತಿದೆಯಲ್ಲ ನಮಗೆ. ಹಾಗಾಗಿ ಪ್ರೀತಿನೂ ಸಹ ಅದು ಖಚಿತವಾಗಿದೆ, ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆದಾಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ ಪ್ರೀತಿ ಅನ್ನೋದನ್ನೀಗ ಅನೇಕ ಜಲಗಳು, ಎಷ್ಟೇ ಕಷ್ಟಗಳು, ಹೋರಾಟಗಳು, ಎಷ್ಟೇ ಸವಾಲುಗಳು ಬಂದರೂ ಸಹ ಪ್ರೀತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಆದರೆ ರೋಷ, ದ್ವೇಷ ಅದು ಕಲ್ಲಿದ್ದಲ ಬೆಂಕಿ ಹಾಗೆ, ಅದು ಕಿಡಿಕಿಡಿಯಾಗಿ ಹಾರಿ ಒಂದು ಮಾತ್ರ ಅಲ್ಲ, ಅಲ್ಲಿ ಮಾತ್ರ ಅಲ್ಲ, ಸುತ್ತ ಇರತಕ್ಕಂಥ ಪರಿಸ್ಥಿತಿನೆಲ್ಲ ಹದಿಗೆಡಿಸುತ್ತೆ, ಬೆಂಕಿ ಹತ್ತಿ ಉರಿ ಮಾಡುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ವಾಕ್ಯ ಭಾಗ ಹೇಳಿ ನೋಡಿದ್ರೆ, ಅನೇಕ ಜಲಗಳು ಪ್ರೀತಿಯನ್ನು ಆರಿಸಲಾರವು, ಪ್ರವಾಹಗಳು ಅದನ್ನು ಮುಳುಗಿಸಲಾರವು. ಮನುಷ್ಯನು ತನ್ನ ಆಸ್ತಿಯನ್ನೆಲ್ಲ ಪ್ರೀತಿಗೋಸ್ಕರ ಕಟ್ಟರೆ ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಡುವುದು. ದೇವರಿಗೆ ಸ್ತೋತ್ರ. ಆಸ್ತಿಗೋಸ್ಕರ ಇಷ್ಟಪಡೋರು ಇದ್ದಾರೆ, ಅದು ಬೇರೆ ವಿಷಯ. ಬಟ್ ಪ್ರೀತಿ ಇದೆಯಲ್ಲ, ಈ ಪ್ರೀತಿ ಅಂತಕ್ಕಂಥದ್ದು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡುತ್ತೆ, ಅದನ್ನೆಲ್ಲ ಬದಿಗೆ ಹಾಕುತ್ತೆ, ಅದನ್ನೆಲ್ಲ ಪಕ್ಕಕ್ಕೆ ತಳ್ಳುತ್ತೆ, ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡುತ್ತೆ. ಪ್ರೀತಿಯ ಶ್ರೇಷ್ಠತೆಯನ್ನೇ ಅದನ್ನು ನೋಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಏಕೆಂದರೆ ಅದೆಲ್ಲವನ್ನು ದೇವರು ಕೊಟ್ಟಿರ್ತಕ್ಕಂಥ ಈ ಸಂಸಾರದಲ್ಲಿ, ಕುಟುಂಬದಲ್ಲಿ ಪ್ರೀತಿ ಅನ್ನೋದನ್ನು ನಾವು ಕಾಣದೇ ಆದರೆ ಅದೆಲ್ಲವೂ ಅದೆಲ್ಲವೂ ಇರ್ತಕ್ಕಂಥ ದೇವರೇ ನಮ್ಮ ಸಂಗಡ ಇರ್ತಾರೆ. ಸೊ ಹಾಗಾಗಿ ಆಶೀರ್ವಾದಗಳೆಲ್ಲ ನಮಗೆ ದೂರ ಆಗಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪರಮಗೀತೆ ಪುಸ್ತಕದಲ್ಲಿ ಇದೆರಡು ವಾಕ್ಯ ಅಂತಲಲ್ಲ, ಇಡೀ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಆರಂಭದಿಂದ ಚಿಕ್ಕ ಪ್ರಾಯದಿಂದ ಮುಪ್ಪಿನವರೆಗೆ ಮನುಷ್ಯನ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಥರ ಸಂದೇಶ ಇದೆ. ಕುಟುಂಬಕ್ಕೆ ಇರ್ತಕ್ಕಂಥ ಎಲ್ಲ ಥರ ಸಂದೇಶಗಳಿದೆ. ದೇವರಿಗೆ ಸ್ತೋತ್ರ. ಅಂದ್ಕೋಬೋದಲ್ವ, ನಾವು ಯಾವುದೋ ಒಂದು ಪುಸ್ತಕ ನಾವು ಸಹ ಆರಂಭದಲ್ಲಿ ರಕ್ಷಣೆ ಹೊಂದಿದೆ 7 ವರ್ಷದಲ್ಲಿ, ಇದು 8ನೇ ವರ್ಷದಲ್ಲಿ ನಾನು ಅಂದ್ಕೋತಾ ಇದ್ದೆ ಪರಮಗೀತೆ ಪುಸ್ತಕ ಎಲ್ಲೋ ಮಿಸ್ ಆಗಿ ಬಂದು ಸೇರ್ಕೊಬಿಟ್ಟಿದ್ದೇನೋ ಬೈಬಲ್ಗೆ ಅಂತ. ಹಾಗೆ ಅಂದ್ಕೋತಾ ಇದ್ವಿ ನಾವು ಬೈಬಲ್ ಕಾಲೇಜ್ ಕಲೆಗಳು ಫ್ರೆಂಡ್ಸ್ಗಳೆಲ್ಲ. ಆದರೆ ಕಳೆದ ವರ್ಷದಲ್ಲಿ ದೇವರು ನನ್ನ ಆತ್ಮೀಯ ಕಣ್ಣುಗಳನ್ನ ತೆರೆದ್ರು. ನಾನು ಈ ಥರ ಸಂದೇಶ ಕೊಡೋಕ್ಕೆ ಸಂದೇಶ ರೆಡಿ ಮಾಡಿ ಪ್ರಾರ್ಥನೆ ಮಾಡಾಗ ದೇವ್ರು ಹೇಳಿದ್ರು, ಈ ಪುಸ್ತಕವನ್ನು ಓದು, ನಿನ್ನ ಕೊಡಬೇಕಾಗಿರ್ತಕ್ಕಂಥ ಸಂದೇಶ ಇಲ್ಲಿದೆ ಅಂತಂದರು. ನಾನಂದೆ ಈ ಪುಸ್ತಕ ಓದಬೇಕಾ, ಭಯ ಆಯಿತು ನಿಜವಲ್ಲ ನನಗೆ. ಆಗ ನಾನು ಓದ್ತಾ ಇರಬೇಕಾದ್ರೆ ದೇವರು ಒಂದು ವಾಕ್ಯದಲ್ಲಿ ಇಡೀ ಸಂಪೂರ್ಣವಾಗಿ ನನಗೆ ಪ್ರಕಟಪಡಿಸಿದ್ರು. ದೇವರಿಗೆ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಖಚಿತವಾಗಿ ಇವೆಲ್ಲ ನಿಮಗೆ ಪುಸ್ತಕಗಳು ಕೊಡಲ್ಪಡುತ್ತೆ, ಪುಸ್ತಕವಾಗಿ ನಿಮಗೆ ಎಲ್ಲ ಕೊಡಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ 2 ವಾಕ್ಯ ಭಾಗದಲ್ಲಿ ನೋಡಿದ್ರೆ ಪ್ರೀತಿ ಎಷ್ಟೊಂದು ಶ್ರೇಷ್ಠವಾದದ್ದು, ಪ್ರೀತಿ ಶಾಶ್ವತವಾದದ್ದು, ಅದು ಖಚಿತವಾದದ್ದು, ಅದು ಬದಲಾಗದೇ ಇರತಕ್ಕಂಥದ್ದು ಅಂತ ವಾಕ್ಯ ಭಾಗ ನಮ್ಗೆ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ಕುಟುಂಬಕ್ಕೆ ಅಂತ ಇರ್ತಕ್ಕಂಥ ಆಜ್ಞೆಗಳಿವೆ. ಆ ಕುಟುಂಬಕ್ಕೆ ಇರ್ತಕ್ಕಂಥ ಆಜ್ಞೆಗಳು ಯಾವುದು ಗೊತ್ತಾ? ಎಫೆಸದವರಿಗೆ ಬರೆದ ಪತ್ರಿಕೆ
ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯ. ಇದಲ್ಲದೆ ದೇವರ ಭಯದಲ್ಲಿ ಒಬ್ಬರಿಗೊಬ್ಬರು ಅಧೀನರಾಗಿ ನಡೆದುಕೊಳ್ಳಿರಿ. ಇದು ಮೊದಲನೇ ಆಜ್ಞೆ. ಹಾಗೆ ಸ್ತ್ರೀಗೆ ಇನ್ನೊಂದು ಆಜ್ಞೆ ಬರ್ತಾ ಇದೆ ನೋಡಿ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಈ ಆಜ್ಞೆ ಕುಟುಂಬ ಅಂತ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಬಂದೇ ಇದೆ. ದೇವರಿಗೆ ಸ್ತೋತ್ರ. ಸೊ ಅದರ ಇನ್ನೊಂದು ಆಜ್ಞೆ ಇದೆ, ಅದೇನು ಅಂತ ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 5ನೇ ವಾಕ್ಯ. ಪ್ರಾರ್ಥನೆಗಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ಆಗಲಿ ಇರಬಹುದು, ಆನಂತರ ಒಂದುಗೂಡಬೇಕು. ಇಲ್ಲದಿದ್ದರೆ ಸೈತಾನನು ನಿಮ್ಮ ಸಂಯಮ ಇಲ್ಲದಿರುವುದನ್ನು ನೋಡಿ ನಿಮ್ಮನ್ನು ಶೋಧಿಸುವನು. ದೇವರಿಗೆ ಸ್ತೋತ್ರ. ಈ 3 ಆಜ್ಞೆಗಳು ಖಚಿತವಾಗಿ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಆಜ್ಞೆಗಳು. 3 ಕೈಗೊಂಡ್ರೆ ನಡೆಯೋಕ್ಕಾಗ್ತಿಲ್ವಾ? ಖಂಡಿತವಾಗಲೂ ಒಂದು ಆಜ್ಞೆ ಕೈಗೊಂಡು ನೋಡಿದ್ರು ಸಹ ನಿಮ್ಮ ಕುಟುಂಬವನ್ನು ಕದಲಿಸಲಿಕ್ಕೆ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಇದು ಕುಟುಂಬಕ್ಕೋಸ್ಕರ ಇರ್ತಕ್ಕಂಥ ಆಜ್ಞೆಗಳು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪ್ರೀತಿ ಎಲ್ಲಿದೆ, ಆ ಪ್ರೀತಿ ಇರೋ ಸ್ಥಳದಲ್ಲಿ ಅದನ್ನು ಕದಲಿಸೋದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಮರಣವನ್ನು ಹೊರತುಪಡಿಸಿ ಆ ಪ್ರೀತಿಯನ್ನು ಬದಲಾಯಿಸಲಿಕ್ಕೆ ಯಾವ ಶಕ್ತಿಯಿಂದಲೂ ಸಹ ಸಾಧ್ಯವಿಲ್ಲ. ಸೊ ಹಾಗಾಗಿ ದೇವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಕುಟುಂಬ ಇದೆಯಲ್ಲ, ಅದನ್ನು ಪ್ರೀತಿ ಮಾಡಿರಿ. ಅದು ಮಾತ್ರ ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ, ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ಕೊಡುಗೆ ಭೂಮಿ ಮೇಲೆ ಅಂದರೆ ದೇವರು ಕುಟುಂಬವಾಗಿದೆ. ಆ ಕುಟುಂಬ ನಿಮಗೆ ಕೊಟ್ಟಿದ್ದಾರ, ಭಯಭಕ್ತಿಯಿಂದ ಪ್ರೀತಿಯಿಂದ ನಡ್ಕೊಳ್ರಿ. ನೀವು ಖಂಡಿತವಾಗಲೂ ಒಂದೇ ಶರೀರವಾಗಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ದೇವರು ಹೇಳಿದಾರಲ್ಲ, ಒಂದೇ ಶರೀರದ ಮಾಡಿದಾರಲ್ಲ. ಆದಮನ ಶರೀರದಿಂದ ತಾನೇ ಹವ್ವಳನ್ನು ತೆಗೆದಿರತಕ್ಕಂಥ ದೇವರು. ಖಚಿತವಾಗಿ ನೀವು ಒಂದೇ ಶರೀರವಾಗಿದ್ದೀರಾ. ನೀವು ನಿಮ್ಮ ಪರಸ್ಪರ ನಿಮ್ಮಿಬ್ಬರಲ್ಲಿ ಪ್ರೀತಿ ಇಲ್ಲ ಅಂದರೆ ನಿಮ್ಮನ್ನೇ ನೀವು ಪ್ರೀತಿ ಮಾಡ್ಕೋತಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ದೇವರ ವಾಕ್ಯಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಕುಟುಂಬವನ್ನು ಕಟ್ಕೊಳ್ರಿ. ಅದು ನಿಜವಾಗಲೂ ಆಶೀರ್ವಾದದ ಕುಟುಂಬವಾಗಿರುತ್ತೆ. ಅದು ಎಷ್ಟು ಆಶೀರ್ವಾದ ಕುಟುಂಬವಾಗಿರುತ್ತೆ ಅಂದರೆ ಆಶೀರ್ವಾದಗಳು ತಲೆಮಾರುವರೆಗೂ ಸಹ ಇರುತ್ತಂತೆ. ಅದನ್ನು ನಾನು ಹೇಳ್ತೇನೆ, ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ದೇವರ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದೀರಾ, ಪ್ರೀತಿ ಅನೇಕ ಜಲಗಳು ಬಂದರೂ ಸಹ ಪ್ರೀತಿಯನ್ನು ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಖಚಿತವಾದದ್ದು. ಮರಣ ಹೇಗೆ ಖಚಿತವೋ ಪ್ರೀತಿಯೂ ಸಹ ಖಚಿತವಾದದ್ದು ಅಂತ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ನಂಬಿಗಸ್ತರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ. ಅವರು ಅವ್ರ ಕುಟುಂಬಕ್ಕೂ ನಿಮ್ಮ ಆಶೀರ್ವಾದಗಳನ್ನ ತಲೆಮಾರುವರೆಗೂ ಸಹ ಸ್ವಂತ ಮಾಡಿಕೊಳ್ಳಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರ ನಿರೀಕ್ಷೆ ಒಳಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡು ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.